ನಮಸ್ಕಾರ ವೀಕ್ಷಕರೇ, ನಾನು ಸುರೇಶ್, ಮನಿ ಸೀಕ್ರೆಟ್ ಗೈಡ್. ಇವತ್ತಿನ ದಿವಸ ನಾನು ಅತಿ ಸರಳವಾದ ಅತಿ ಇಂಪಾರ್ಟೆಂಟ್ ಆದ ಒಂದು ಪದದೊಂದಿಗೆ ನಿಮ್ಮೊಂದಿಗಿದ್ದೇನೆ. ಅದೇ ಥ್ಯಾಂಕ್ಸ್. ಥ್ಯಾಂಕ್ಸ್ ಥ್ಯಾಂಕ್ಸ್ ಥ್ಯಾಂಕ್ಸ್. ಏನಿದು ಥ್ಯಾಂಕ್ಸ್? ಥ್ಯಾಂಕ್ಸ್ ಅಂದರೆ ಕೃತಜ್ಞತೆ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ. ಈ ಥ್ಯಾಂಕ್ಸ್ ಎನ್ನೋ ಪದವನ್ನು ನೀವು ಸರಿಯಾಗಿ ಬಳಸಿದ್ದೇ ಆದಲ್ಲಿ ಖಂಡಿತವಾಗಲೂ ನೀವು ಧನವಂತರಾಗುತ್ತೀರಿ, ಸಿರಿವಂತರಾಗ್ತೀರಿ. ಥ್ಯಾಂಕ್ಸ್ ಹೇಳೋದಕ್ಕೂ ಧನವಂತರಾಗೋದಕ್ಕೂ ಸಿರಿವಂತರಾಗೋದಕ್ಕೂ ಏನು ಕಾರಣ ಅಂತ ವಿಚಾರ ನಿಮ್ಮ ತಲೆಯಲ್ಲಿ ಓಡ್ತಾ ಇರಬಹುದು. ಅದಕ್ಕೆ ಉತ್ತರ ಹುಡುಕುವ ಕೆಲಸವನ್ನು ಈಗ ಮಾಡೋಣ. ಥ್ಯಾಂಕ್ಸ್ ಪ್ರತಿದಿನ ನಾವು ಕೇಳ್ತಕ್ಕಂಥ ಅತಿ ಸಾಮಾನ್ಯವಾಗಿ ಕಿವಿ ಮೇಲೆ ಬೀಳ್ತಕ್ಕಂಥ ಪದ ಇದಾಗಿದೆ. ಥ್ಯಾಂಕ್ಸ್ ಅನ್ನೋ ಪದವನ್ನು ಪ್ರತಿನಿತ್ಯ ನಾವು ಅನೇಕ ಸಾರಿ ಅನೇಕ ಸಂದರ್ಭದಲ್ಲಿ ಬಳಸ್ತೀವಿ. ಅದು ಯಾಕೆ ಅಂದರೆ ನಾವು ಪಡೆದಂಥ ಕೆಲಸಕ್ಕಾಗಿ ಥ್ಯಾಂಕ್ಸ್ ಹೇಳ್ತೀವಿ. ಉದಾಹರಣೆಗೆ ನಾವು ಯಾರ ಹತ್ರ ಪೆನ್ ಕೇಳ್ತೀವಿ, ಥ್ಯಾಂಕ್ ಯು ಅಂತ ಹೇಳ್ತೀವಿ. ಯಾರಿಗೋ ಅಡ್ರೆಸ್ ಕೇಳ್ತೀವಿ, ಥ್ಯಾಂಕ್ ಯು ಅಂತ ಹೇಳ್ತೀವಿ. ಮತ್ತೊಂದೇನೋ ಮಾಡ್ತೀವಿ, ಥ್ಯಾಂಕ್ ಯು ಅಂತ ಹೇಳ್ತೀವಿ. ಹೀಗೆ ಅನೇಕ ಸಾರಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಬಳಸ್ತಾನೆ ಇರ್ತೀವಿ. ಕಾರಣ ಇಷ್ಟೇ, ಆ ಪಡೆದಂಥ ಕೆಲಸಕ್ಕೆ ನಾವು ಪಡೆದಂಥ ಒಂದು ಸೇವೆಗೆ ರಿಪ್ಲೈ ಆಗಿ ಥ್ಯಾಂಕ್ಸ್ ಅಂತ ಹೇಳ್ತೀವಿ. ಈ ಥ್ಯಾಂಕ್ಸ್ ಅನ್ನೋ ಪದವನ್ನು ನಾವು ಮನಿ ವಿಚಾರಕ್ಕೆ ಅಪ್ಲೈ ಮಾಡಿದ್ದೇ ಆದಲ್ಲಿ ನಾವು ಖಂಡಿತವಾಗಲೂ ಸಿರಿವಂತರಾಗಬಹುದು, ಧನವಂತರಾಗಬಹುದು, ಲಕ್ಷ ಲಕ್ಷ ಗಳಿಸಿ ಸುಖ ಜೀವನ ಮಾಡಬಹುದು. ಈಗ ನೀವು ಮನಿಗೆ ಥ್ಯಾಂಕ್ಸನ್ನು ಯಾಕೆ ಹೇಳಬೇಕಂದ್ರೆ, ಮನಿ ಕೂಡ ಒಂದು ಎನರ್ಜಿ ಆಗಿದೆ. ಆ ಮನಿ ಎನರ್ಜಿ ಅಂದರೆ ಏನು ಅಂತ ನಾನು ಸಪ್ರೇಟಾಗಿ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಪ್ರತಿ ಸಾರಿ ನೀವು ಮನೆಗೆ ಥ್ಯಾಂಕ್ಸ್ ಹೇಳಿದಾಗ ಒಂದು ವೈಬ್ರೇಷನ್ ಇರುತ್ತೆ. ಆ ವೈಬ್ರೇಷನ್ ಮನಿ ಎನರ್ಜಿ ಜೊತೆಗೆ ಲಿಂಕ್ ಆಗುತ್ತೆ. ಹೀಗೆ ವಿಶ್ವದಲ್ಲಿ ಮನಿ ಎನರ್ಜಿ ಪ್ರವಾಹದ ರೀತಿಯಲ್ಲಿ ಸಂಚಲನ ಮಾಡ್ತಾ ಇರ್ತದೆ, ಸಂಚರಿಸ್ತಾ ಇರ್ತದೆ. ನೀವು ಹೇಳ್ತಕ್ಕಂಥ ಥ್ಯಾಂಕ್ಸು ಆ ಮನಿ ಎನರ್ಜಿ ಜೊತೆಗೆ ಲಿಂಕಪ್ ಆದಾಗ ಇನ್ನೂ ಹೆಚ್ಚಿನ ಆಕರ್ಷಣೆ ಆಗುತ್ತೆ. ಇದು ವಿಶ್ವ ನಿಯಮದ ಅಡಿಯಲ್ಲಿ ಬರುತ್ತದೆ. ಅಂದರೆ ಅದನ್ನು ನಾವು ಇಂಗ್ಲೀಷಲ್ಲಿ ಲಾ ಆಫ್ ಅಟ್ರಾಕ್ಷನ್ ಅಂತ ಕೂಡ ಕರಿತೀವಿ, ಆಕರ್ಷಣೆ ಸಿದ್ಧಾಂತ ಅಂತ ಕೂಡ ಕರಿತೀವಿ. ಈ ಆಕರ್ಷಣೆ ಸಿದ್ಧಾಂತದ ಅಡಿಯಲ್ಲಿ ಥ್ಯಾಂಕ್ಸ್ ಮತ್ತು ಸಾರಿ ಅನ್ನೋ ಪದಗಳು ತುಂಬ ಪವರ್ಫುಲ್ಲವಾಗಿ. ಸಾರಿ ಅನ್ನೋ ಪದದ ಬಗ್ಗೆ ಮತ್ತೆ ನಾನು ಬೇರೆ ವಿಡಿಯೋದಲ್ಲಿ ಮಾತಾಡ್ತೀನಿ. ಈಗ ಥ್ಯಾಂಕ್ಸ್ ಅಂತ ಹೇಳ್ತಾ ಬಂದಿದ್ದೆ, ಅದರಲ್ಲಿ ನೀವು ಇನ್ನೊಂದು ಸಲೊತ್ತಿಗೆ ಕನೆಕ್ಟ್ ಆಗ್ತೀರಿ, ಇನ್ನೊಂದು ಸಲೊತ್ತಿಗೆ ನೀವು ಅನುಸಂಧಾನ ಆಗ್ತೀರಿ. ಅದು ಅನುಸಂಧಾನ ಆಗೋದು ಹೇಗೆ, ಇವೇ ತುಂಬ ಡೆಪ್ತ್ ನಾಲೆಜ್ ಇದೆ ಅದು. ಯಾಕಂದರೆ ನಾನು ಹೇಳ್ತಕ್ಕಂತಹ ಒಂದೊಂದು ವಿಚಾರಗಳು ತುಂಬ ಆಳವಾಗಿದೆ. ಈಗ ಸರಳವಾಗಿ ಸಹಜವಾಗಿ ಪ್ರಯೋಗ ಮಾಡ್ತಾ ಬನ್ನಿ. ಇಲ್ಲಿ ನೀವು ಸದ್ಯ ಮಟ್ಟಿಗೆ ಏನು ಖರ್ಚು ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಹೇಳ್ತಕ್ಕಂಥ ವಿಚಾರವನ್ನು ದಿನನಿತ್ಯ ಜೀವನದಲ್ಲಿ ಅಳವಡಿಸ್ಕೊಂಡು ಪ್ರಯೋಗ ಮಾಡ್ತಾ ಬನ್ನಿ. 21 ಡೇಸು 41 ಡೇಸು ಮಾಡ್ತಾ ಬನ್ನಿ. ನಿಮ್ಮಲ್ಲಿ ಬದಲಾವಣೆ ಕಾಣುತ್ತೆ. ಒಂದು ವಿಚಾರವನ್ನು ನೀವು ಅರ್ಥ ಮಾಡಿಕೊಂಡು ಅಪ್ಲೈ ಮಾಡಿದ್ದಲ್ಲಿ ನಿಮ್ಮಲ್ಲಿ ಬದಲಾವಣೆ ಖಂಡಿತವಾಗ್ಲೂ ಕಂಡು ಬರ್ತದೆ. ಈ ಹಣದ ಒಂದು ಹರಿವಿಕೆ ಅನ್ನೋದು ಹೆಚ್ಚಾಗುತ್ತೆ, ನೀವು ಗಮನಿಸ್ತಾ ಬರ್ತೀರಿ. ಯಾಕಂದರೆ ಕೃತಜ್ಞತೆಗೆ ಅಂಥ ಶಕ್ತಿ ಇದೆ. ಹೀಗೆ ಬೆಳೆಸ್ತಾ ಬನ್ನಿ, ಈ ಕೃತಜ್ಞತೆ ಹೇಳ್ತಾ ಬನ್ನಿ. ಕೃತಜ್ಞತೆಯನ್ನು ಹೇಳೋದ್ರಿಂದ ಆಗ್ತಕ್ಕಂಥ ಲಾಭ ಇಷ್ಟೇ. ನೀವು ಇನ್ನೊಂದ್ಸತಿ ಕನೆಕ್ಟ್ ಆಗ್ತೀರಾ, ಮಣಿಯ ಜೊತೆ ಕನೆಕ್ಟ್ ಆಗ್ತೀರಾ. ಆವಾಗ ಖಂಡಿತವಾಗಲೂ ಅದು ನಿಮಗೆ ಸುಖ ಜೀವನಕ್ಕೆ ದಾರಿ ಮಾಡ್ತದೆ. ಥ್ಯಾಂಕ್ಸ್ ಅನ್ನೋ ಪದನ ಮನಿ ವಿಚಾರಕ್ಕೆ ಹೇಗೆ ಬಳಸಬೇಕು ಅಂತ ಹೇಳ್ತೀನಿ, ಕೇಳಿ. ಈಗ ನಾವು ಅನೇಕ ಸಂದರ್ಭದಲ್ಲಿ ಅತಿ ಸಣ್ಣ ಸಣ್ಣ ವಿಚಾರಗಳಿಗೆ ಥ್ಯಾಂಕ್ಸ್ ಹೇಳ್ತಕ್ಕಂಥ ಮನೋಭಾವನೆ ನಮ್ಮದಿದೆ. ಒಂದು ಸಾರಿ ಆಲೋಚನೆ ಮಾಡಿ ನೋಡಿ, ಜೀವನದಲ್ಲಿ ಯಾವತ್ತಾದರೂ ದುಡ್ಡಿಗೆ ನೀವು ಥ್ಯಾಂಕ್ಸ್ ಹೇಳಿದ್ದೀರಾ? ಹಣಕ್ಕೆ ನೀವು ಥ್ಯಾಂಕ್ಸ್ ಹೇಳಿದ್ದೀರಾ? ಎಷ್ಟೋ ಜನರ ಉತ್ತರ ಇಲ್ಲ ಅಂತಲೇ ಬರುತ್ತೆ. ಕಾರಣ ಇಷ್ಟೇ, ಅದರ ಪರಿಜ್ಞಾನ ಇಲ್ಲದೇ ಇರುವುದು. ಇವತ್ತು ನಾನು ಹೇಳ್ತಕ್ಕಂತಹ ವಿಚಾರವೇ ಅದೇ ಮನಿ ಸೀಕ್ರೆಟ್. ಥ್ಯಾಂಕ್ಸ್ ಹೇಳಿ ದುಡ್ಡಿಗೆ. ಈ ಥ್ಯಾಂಕ್ಸ್ ಹೇಳಿ ದುಡ್ಡಿಗೆ ಎನ್ನುವ ಕಲ್ಪನೆ ಯಾಕೆ, ಹೇಗೆ ಅಂತ ನಾನು ನಿಮಗೆ ತಿಳಿಸ್ತೀನಿ, ಈಗ ಕೇಳಿ. ಹಣಕ್ಕೆ ನಾವು ಥ್ಯಾಂಕ್ಸ್ ಹೇಳೋದನ್ನು ರೂಢಿ ಮಾಡಿಕೊಂಡಿದ್ದೇ ಆದಲ್ಲಿ ಧನಾಕರ್ಷಣೆ ಸಹಜವಾಗುತ್ತೆ. ಜೀವನದಲ್ಲಿ ಒಂದು ಪೆನ್ನು ಪಡೆದ ಮಾತ್ರಕ್ಕೆ ಥ್ಯಾಂಕ್ಸ್ ಹೇಳ್ತೀವಿ, ಯಾರಿಗೋ ಒಬ್ರಿಗೆ ಇನ್ನೊಂದು ಸಹಾಯ ಪಡೆದ ವಿಚಾರಕ್ಕೆ ನಾವು ಥ್ಯಾಂಕ್ಸ್ ಹೇಳ್ತೀವಿ. ಆದರೆ ಇಡೀ ನಮ್ಮ ಜೀವನವನ್ನೇ ಶಾಸಿಸ್ತಕ್ಕಂಥ, ಇಡೀ ಜೀವನ ನಡೆಸಲಿಕ್ಕೆ ಸಹಾಯ ಆಗ್ತಕ್ಕಂಥ ದುಡ್ಡಿಗೆ ನಾವು ಯಾವತ್ತೂ ಥ್ಯಾಂಕ್ಸ್ ಹೇಳಿದ್ದು ಉದಾಹರಣೆಗಳೇ ಬಹಳ ಕಡಿಮೆ ಇರುತ್ತೆ. ಪ್ರಕೃತಿಯಲ್ಲಿ ನಾವು ಪಡ್ತಕ್ಕಂಥ ಪ್ರತಿಯೊಂದು ವಿಚಾರಕ್ಕೂ ನಾವು ಥ್ಯಾಂಕ್ಸ್ ಹೇಳೋದು ಸಹಜವಾಗೇ ಇರುತ್ತೆ. ಆದರೆ ದುಡ್ಡಿನ ವಿಚಾರಕ್ಕೆ ಬಂದಾಗ ಆ ಕೆಲಸ ಮಾಡೋದಿಲ್ಲ. ಇವತ್ತಿನಿಂದ ಈ ಕ್ಷಣದಿಂದ ಪ್ರತಿ ಸಾರಿ ನಿಮ್ಮ ಬಳಿ ಇರ್ತಕ್ಕಂಥ ದುಡ್ಡಿಗೆ ಥ್ಯಾಂಕ್ಸ್ ಹೇಳಿ. ಪ್ರತಿ ಸಾರಿ ಖರ್ಚು ಮಾಡ್ತಕ್ಕಂಥ ಹಣವನ್ನು ಥ್ಯಾಂಕ್ಸ್ನೊಂದಿಗೆ ಕಳಿಸಿ. ಪ್ರತಿ ಸಾರಿ ನೀವು ಪಡೆದುಕೊಂಡಂಥ ಹಣಕ್ಕೆ ಥ್ಯಾಂಕ್ಸ್ ಹೇಳ್ತಾ ಬನ್ನಿ. ನಿಮ್ಮಲ್ಲಿರ್ತಕ್ಕಂಥ ಮನೆಗೆ ಮೊದಲು ಥ್ಯಾಂಕ್ಸ್ ಹೇಳಿ. ಮೊದಲು ತೃಪ್ತರಾಗಬೇಕು, ಇರ್ತಕ್ಕಂಥ ಹಣದ ಬಗ್ಗೆ ತೃಪ್ತರಾಗಬೇಕು. ಇವತ್ತು ಈ ಹಣ ನನ್ನ ಜೊತೆಗೆ ಇರೋದಕ್ಕೆ ಥ್ಯಾಂಕ್ ಯು ಅಂತ ಹೇಳಬೇಕು, ಥ್ಯಾಂಕ್ ಯು ಮನಿ ಅಂತ ಹೇಳಬೇಕು. ಯಾಕಂದರೆ ಇಡೀ ನಮ್ಮ ಜೀವನದ ದಶೆಯನ್ನೇ ಬದಲಿಸುವಂಥ ಶಕ್ತಿ ಆ ಮನಿಗಿದೆ. ಅದೇ ರೀತಿಯಾಗಿ ಹಣ ಇಲ್ಲದ ಜೀವನ ಹೆಣಕ್ಕಿಂತ ಕೇಳು ಎನ್ನುವ. ಹಣ ಇದ್ದ ಮೇಲೆ ಅದಕ್ಕೆ ಕೃತಜ್ಞ ಇರಬೇಕು. ಹೀಗೆ ಕೃತಜ್ಞತರಾಗಿ ಇದ್ದಿದ್ದೇ ಆದಲ್ಲಿ
ಖಂಡಿತವಾಗಲೂ ನೀವು ಸಹಜವಾಗಿ ಸುಲಭವಾಗಿ ನೀವು ಕುಳಿತ ಕಡೆಗೆ ಧನವನ್ನು ಆಕರ್ಷಣೆ ಮಾಡ್ತೀರಿ. ಕೃತಜ್ಞತೆ ಭಾವನೆ ಅನ್ನೋದು ಒಬ್ಬ ಮನುಷ್ಯನ ಸಹಜ ಗುಣ ಆಗಿರಬೇಕು. ಇದು ಪ್ರಕೃತಿ ನಿಯಮ ಕೂಡ. ಹೀಗೆ ನಾವು ಯಾವಾಗ ಕೃತಜ್ಞತೆ ಆಗಿರ್ತೇವೋ ಖಂಡಿತವಾಗಲೂ ಹಣವನ್ನು ಸಂಪಾದನೆ ಮಾಡಬಹುದು. ನಿಮ್ಮ ಬಳಿ ಇರತಕ್ಕಂಥ ನೋಟುಗಳಿಗೆ ಥ್ಯಾಂಕ್ಸ್ ಹೇಳಿ, ಚಿಲ್ಲರೆ ಹಣಗಳಿಗೆ ಥ್ಯಾಂಕ್ಸ್ ಹೇಳಿ. ಅದೇ ರೀತಿಯಾಗಿ ನೀವು ಏನಾದರೂ ವಸ್ತುವನ್ನು ಕೊಡ್ತಿರ್ತಿರಲ್ಲ, ಕೊಡಬೇಕಾದ್ರೆ ತೆಗೆದು ಹಿಂಗೆ ಕಿಸೆಯಿಂದ ಕೊಡ್ತಿರ್ಬೇಕಾದ್ರೆ ನೀವು ಥ್ಯಾಂಕ್ ಯು ಮನಿ ಅಂತ ಹೇಳ್ತಾ ಕೊಡಿ. ಮತ್ತೆ ಅವ್ರು ಚಿಲ್ಲರೆಯನ್ನು ಕೊಡ್ತಾರೆ ಥ್ಯಾಂಕ್ ಯು ಮನಿ ಅಂತೇಳಿ. ಅಂದರೆ ಮನಿ ಫ್ಲೋ ಆಗ್ತಾನೆ ಇರ್ತದೆ. ಆ ಮನಿ ಫ್ಲೋ ಆದಾಗ ಪ್ರತಿ ಸಾರಿ ನಿಮ್ಮ ಹತ್ರ ದುಡ್ಡು ಬಂದಾಗ, ಪ್ರತಿ ಸಾರಿ ದುಡ್ಡು ನಿಮ್ಮ ಹತ್ರ ಹೋದಾಗ ಥ್ಯಾಂಕ್ ಯು ಅಂತ ನೀವು ಮನಸ್ಸಲ್ಲೇ ಹೇಳ್ಕೊಳ್ಳಿ. ಗಟ್ಟಿಯಾಗಿ ಜೋರಾಗಿ ಹೇಳಬೇಕಂತಲ್ಲ. ಕೃತಜ್ಞತೆ ಭಾವನೆ ಇಂಪಾರ್ಟೆಂಟು. ಇಲ್ಲಿ ಹೇಳ್ತಕ್ಕಂಥ ಪದ ಇಂಪಾರ್ಟೆಂಟ್ ಅಲ್ಲ. ಏನೋ ನಾಮಕೆ ವಾಸ್ತೆಗೆ ಸಾರಿ ಅಂತ ಹೇಳೋದಿಲ್ಲ. ಒಂದು ಒಳ್ಳೆಯ ಭಾವನೆಯಿಂದ, ಒಳ್ಳೆಯ ಮನಸ್ಸಿನಿಂದ, ಒಳ್ಳೆಯ ಫೀಲಿಂಗ್ನಿಂದ ಹೇಳಿದಾಗ ಅದೇನಾಗುತ್ತೆ, ಯೂನಿವರ್ಸಲ್ಗೆ ಕನೆಕ್ಟ್ ಆಗುತ್ತೆ. ಆವಾಗ ಮನಿ ವೈಬ್ರೇಷನ್ ಹೆಚ್ಚಾಗುತ್ತೆ. ನೀವು ಥ್ಯಾಂಕ್ಸನ್ನು ಹೇಳ್ತಾ ಬಂದಿದ್ದೆ ಅದಲ್ಲಿ ನಿಮ್ಮಲ್ಲಿ ಧನದ ಆಗಮನ ಹೆಚ್ಚಾಗ್ತಾ ಬರ್ತದೆ. ಧನದ ಒಳಹರಿವಿಗೂ ಹೆಚ್ಚಾಗ್ತಾ ಬರ್ತದೆ. ಆವಾಗ ಏನಾಗುತ್ತೆ ಅಂತಂದರೆ ನೀವು ಅತಿ ಹೆಚ್ಚು ಹಣವನ್ನು ಗಳಿಸಲು ಸನ್ನಿಧರಾಗ್ತೀರಿ. ಹೀಗೆ ಈ ಥ್ಯಾಂಕ್ ಯು ಅನ್ನೋ ಪದವನ್ನು ಬಳಸ್ತಾ ಬನ್ನಿ, ನೀವು ತುಂಬ ಸಿರಿವಂತರಾಗ್ತೀರಿ. ಪ್ರತಿ ಸಾರಿ ಹೇಳ್ತಾ ಬನ್ನಿ ಮನಿಗೆ ಥ್ಯಾಂಕ್ ಯು ಮನಿ, ಐ ಲವ್ ಯು ಮನಿ ಅಂತ ಈ ರೀತಿ ಹೇಳ್ತಾ ಬನ್ನಿ. ಪ್ರೀತಿಸಿ, ನಿಮ್ಮನ್ನು ನೀವು ಪ್ರೀತಿಸಿ, ನಿಮ್ಮ ಬಳಿ ಇರ್ತಕ್ಕಂಥ ಹಣವನ್ನು ಪ್ರೀತಿಸಿ. ಖಂಡಿತವಾಗಲೂ ನೀವು ಸಿರಿವಂತರಾಗ್ತೀರಿ. ಇದೇ ವಿಚಾರಕ್ಕೆ ಇನ್ನೂ ತುಂಬ ಡೀಪಾಗಿ ವಿಷಯಗಳಿದೆ. ಯಾಕೆ ಥ್ಯಾಂಕ್ಸ್ ಹೇಳಬೇಕು, ಹೇಗೆ ಹೇಳಬೇಕು, ಇನ್ನೂ ಅನೇಕ ವಿಚಾರಗಳಿವೆ. ಅವುಗಳನ್ನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳುವ ಪ್ರಯತ್ನವನ್ನು, ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಅಲ್ಲಿವರೆಗೂ ನನ್ನ ನಮಸ್ಕಾರಗಳು. ನಿಮಗೆಲ್ಲರೂ ಸಿರಿವಂತರಾಗಿ. ತಥಾಸ್ತು.